ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸ್ಕಿನ್ ಲೈಟ್ ಸೋಪ್ ಬಗ್ಗೆ. ಸ್ಕಿನ್ ಲೈಟ್ ಸೋಪ್ ಅಂದರೆ ಏನದ್ರೊಳಗೆ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ನೀವು ಇದನ್ನು ಬಳಸ್ಬೋದು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನ ಹಚ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಸೊ ನೋಡ್ರಿ, ಸ್ಕಿನ್ ಲೈಟ್ ಸೋಪ್ ಏನಿದೆ ಎಲ್ಲಿ ಟ್ರೀಟ್ಮೆಂಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ತ್ವಚ ಬಹಳ ಜಾಸ್ತಿ ಡ್ರೈ ಇರ್ತೈತಪ್ಪ ಅಂದ್ರೆ ಬಹಳ ಒಣಗಿರ್ತೈತೆ ನಿಮ್ಮ ತ್ವಚ, ಅದು ಮಾಯಿಶ್ಚರೈಸಿಂಗ್ ತರ ಇದು ಕೆಲಸ ಮಾಡ್ತೈತಿ, ತ್ವಚವನ್ನು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಸ್ಕಿನ್ ಬಹಳ ಜಾಸ್ತಿ ಡಾರ್ಕ್ ಇದೆ, ಸೊ ಅದನ್ನ ಕಲರ್ ಕೂಡ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ಮುಖ ಏನಿದೆ, ತ್ವಚ ಏನಿದೆ ಅದ್ರೊಳಗೆ ಒಂದು ಶೈನಿಂಗ್ ತರ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ತ್ವಚ ನೋಡಿ ಮುದುಕರಾದಂಗ ಮುದುಡಿ 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 ಮುಖ ಆಗಾಕ್ ಕುಂತೈತಿ ಅಂದ್ರೆ ಅದನ್ನ ಇದು ಆಗಾಕ್ ಕೊಡಂಗಿಲ್ರಿ. ಆಂಟಿ ಏಜಿಂಗ್ ಹಂಗೆ ಇದು ಕೆಲಸ ಮಾಡ್ತಾ. ನಿಮ್ಮ ತ್ವಚದ ಇಲಾಸ್ಟಿಸಿಟಿ ಏನಿರ್ತೈತಿ ನೋಡ್ರಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ. ನಿಮ್ಮ ತ್ವಚವನ್ನು ಲೂಸ್ ಆಗ್ಲಿಕ್ಕೆ ಬಿಡಂಗಿಲ್ಲ. ಮುಖದಾಗ ಏನಾರ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಮ ತ್ವಚದಾಗ ಏನಾರ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂದ್ರೆ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಕೆಲವು ಕಡೆ ನಿಮ್ಮ ತ್ವಚ ಬೆಳ್ಳಗಿರೋದು ಮತ್ತೆ ಕಪ್ಪಗಾಗೋದು, ಬೆಳ್ಳಗಿರೋದು ಕಪ್ಪಗಾಗೋದು ಆ ರೀತಿ ಆಗತ್ತೆ ಅಂದ್ರೆ ಅದನ್ನ ಕೂಡ ಸರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಇಲ್ಲ ನಿಮ್ಗೆ ಹೈಪರ್ ಪಿಗ್ಮೆಂಟೇಶನ್ ಸಮಸ್ಯೆ ಐತಂದ್ರ, ಎಲ್ಲರ ಮುಖದಾಗ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲ ಆಗಿರ್ಬೋದು, ಕಪ್ಪನು ದುಂಡು ಸರ್ಕಲ್ ಬಿದ್ದಾವ ಅಂದ್ರೆ ಅದನ್ನ ಕೂಡ ಸರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ಮೆಲಾಸ್ಮಾ ಭಂಗ ಸಮಸ್ಯೆ ಆಗೈತೆ ಅಂದ್ರೆ ನೋಡ್ರಿ, ಈ ಕಡೆ ಜನಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಭಂಗಿಂದು, ಮುಖದ ಎಡಗಡೆ ಬಲಗಡೆ ಇಲ್ಲ ನಿಮ್ಮ ಹಣಿ ಮೇಲೆ. ಸೊ ಭಂಗ ಏನಾರ ಆಗೈತೆ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಇದು ಸರ್ಕಾರದ್ದು ಕೀ ಇಂಗ್ರೀಡಿಯೆಂಟ್ಸ್ ಘಟಕ ದ್ರವ್ಯ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಸೋಡಿಯಂ ಪಾಲ್ ಕಾರ್ನೆಲಿಯೇಟ್, ನಿಯಾಸಿನಮೈಡ್, ಎಸ್ಟಿ ಮಧು, ಲ್ಯೂಕೋರಸ್ ಎಕ್ಸ್ಟ್ರಾಕ್ಟ್, ಫ್ರಾಗ್ರೆನ್ಸ್ ಸುಗಂಧ, ಬಾದಾಮಿ ಎಣ್ಣೆ, ಎಸ್ಕಾರ್ಬಿಕ್ ಆಸಿಡ್, ಟೋಕೋಫೆರೈಲ್ ಅಸಿಟೇಟ್, ಟೈಟಾನಿಯಂ ಡೈಆಕ್ಸೈಡ್, ಗ್ಲಿಸರಿನ್, ಪೆಂಟಾ ಎರಿಥ್ರೈಲ್, ಟೆಟ್ರಾ ಡಿಟಿ, ಬ್ಯೂಟೈಲ್ ಹೈಡ್ರೋಕ್ಸಿ, ಹೈಡ್ರೋಸಿನಮೈಡ್, ಟ್ರೈಕೋಲೋಮಾ, ಮೆಟ್ಸೂಟೇಕ್, ಆಲೋ ಯುಫೋರಿಯಾ, ಆಲಿವ್ ಲೀಫ್ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಮತ್ತೆ ಈ ಸರ್ಕಾರದ್ದು TFM ಟೋಟಲ್ ಫ್ಯಾಟಿ ಮ್ಯಾಟರ್ ನೋಡ್ರಿ 76% ಇರ್ತೈತಿ, ಅದು ಬಹಳ ಒಳ್ಳೇದು. ಇದು ಗ್ರೇಡ್ 1 ಸೋಪ್ ರೀ. ಯಾವ ರೀತಿ ಸೋಪ್ ಬಳಸ್ಬೋದಪ್ಪ ಅಂದ್ರೆ ನೋಡಿ, ಮುಖ ಮೊದ್ಲ ನೀರ್ ಹಚ್ಚಿ ಸ್ವಲ್ಪ ತೋಸ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಸರ್ಕಾರ ತಗೊಂಡು ಮುಖ ತುಂಬಾ ಹಚ್ಕೊಂಡು ನಿಮ್ಮ ಕೈ ಸಹಾಯತ ತಗೊಂಡು ಚಂದಾಗ ಮುಖದಾಗ ಮಸಾಜ್ ಮಾಡ್ಕೋಬೇಕು. ಕಣ್ಣಿಗೆ ಹಚ್ಕೊಳಕ್ ಹೋಗ್ಬಿಡ್ರಿ, ಮುಖದ ಎಲ್ಲ ಭಾಗದಾಗ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಂಡ್ರಿ. ಮಸಾಜ್ ಮಾಡ್ಕೊಂಡು ಆದ್ಮೇಲೆ ಇಮಿಡಿಯೇಟ್ಲಿ ನೀರ್ ಹಾಕಿ ತಕೊಳಕ್ ಹೋಗ್ಬಿಡ್ರಿ. 1-2 ನಿಮಿಷ ಅದು ಎಲ್ಲಿ ಏನೇ ಹಚ್ಕೊಂಡ್ರಿ ಸೋಪ್ ಅದು ಅಲ್ಲೇ ಇರಲಿ, ಯಾಕಂದ್ರೆ ತ್ವಚದಾಗ ಅದು ಅಬ್ಸರ್ವ್ ಆಗ್ಬೇಕ್ರಿ, ಅಂದ್ರೆ ನಿಮ್ಗೆ ಕೆಲಸ ಮಾಡಿಕೊಡ್ತೈತಿ. ಅದು 1-2 ನಿಮಿಷ ಬಿಟ್ಟಾದ್ಮೇಲೆ ಮುಖ ಚಂದಾಗ ನೀರು ಹಾಕೊಂಡು ತೊಕೊಂಡ್ಬಿಡ್ರಿ, ಮೆತ್ತನ್ ಟವಲ್ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಸೊ ಈ ರೀತಿ ನೀವು ಇದನ್ನ ಯೂಸ್ ಮಾಡಬಹುದು. ಮತ್ತೆ ಈ ಸರ್ಕಾರ ಏನಿದೆ ನೋಡ್ರಿ, ನಿಮ್ದು ಯಾವುದೇ ತರದ್ದು ತ್ವಚ ಇದೆ ಅಂದ್ರೆ ಎಲ್ಲರೂ ಇದನ್ನ ಯೂಸ್ ಮಾಡಬಹುದು, ಎಲ್ಲರಿಗೂ ಸೂಟ್ ಆಗುತ್ತೆ. ಈ ಸರ್ಕಾರ ನೀವು ದಿನಕ್ಕೆ 1 ಹೊತ್ತು 2 ಹೊತ್ತು 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಸಮಸ್ಯೆ ಆಗೈತಿ. ಮತ್ತೆ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ನಿಮ್ಗೆ ಸಮಸ್ಯೆ ನೋಡಿ ಎಷ್ಟು ದಿನ ಯೂಸ್ ಮಾಡಕ ಡಾಕ್ಟರ್ ಎಷ್ಟು ದಿನ ಯೂಸ್ ಮಾಡಕ್ ಹೇಳಾಗುಂತ ನಿಮ್ ಸಮಸ್ಯೆ ನೋಡಿ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ಹಚ್ಕೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ತವೆ ನೋಡ್ರಿ. ಇದನ್ನ ಜಾಸ್ತಿ ಉಪಯೋಗ ನೀವು ಮಾಡಿದ್ರಂದ್ರೆ ನಿಮ್ ತ್ವಚ ಕೆಂಪಗಾಗ್ಬಹುದು, ತ್ವಚದ ಮೇಲೆ ರ್ಯಾಶಸ್ ಕೂಡ ಆಗ್ಬಹುದ್ರಿ. ಡಾಕ್ಟರ್ ಎಷ್ಟು ಹೇಳ್ಯಾರ ಅಷ್ಟೇ ಯೂಸ್ ಮಾಡ್ರಿ, ಹಂಗ ದಿನ ಯೂಸ್ ಮಾಡ್ಕೊಂತ ಕುಂತ್ರೆ ರ್ಯಾಶಸ್ ಆಗ್ತಾವ್ರಿ. ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ನಾ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿ ನೋಡ್ರಿ ನಿಮ್ಗೆ, ಆ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಏನಾರ ಆಗಿ ಬರಂಗಿಲ್ಲ ಅಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇದ್ರ ಮೂಲ್ಯ ಎಷ್ಟಪ್ಪ ಅಂದ್ರೆ ನೋಡ್ರಿ, ಇದು ನೋಡ್ರಿ ನಿಮ್ಗೆ 170 ರೂಪಾಯಿ, 170 ರೂಪೀಸ್ನಾಗ 75 ಗ್ರಾಮದ ಸರ್ಕಾರ ಸಿಗ್ತೈತ್ರಿ ಸ್ಕಿನ್ ಲೈಟ್ ಸೋಪದ್ದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಪಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ರೀತಿ ತಿಳಿಸಿಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿಬಿಟ್ರೆ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತಗೊಳಕ್ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ ಯಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.